fine. ರಾದರ್ ದನ್ ಇಂಡಿಯಾ ಹೊರಗಡೆ ಹೋಗಿದ್ದಾಗ ವಿಚ್ ಕಂಟ್ರಿ I enjoyed the ಯು most ಎಂಜಾಯ್ಡ್ ಅ ಲಾಟ್ ಅಂತ? Europe, ಯುರೋಪ್. Paris, Switzerland. ಓಕೆ. I enjoyed the most. ಏನ್ ಕ್ಲೀನ್ ಇದೆ ಅಂಡ್ ವೆದರ್ ಎಷ್ಟು ಚೆನ್ನಾಗಿತ್ತು ಅಂಡ್ ತಿರುಗಿದ್ದೀನಿ, ತಿಂದಿದ್ದೀನಿ. ಐ ರಿಯಲಿ ಎಂಜಾಯ್ಡ್ ಮೈ ಹಾಲಿಡೇ. ನಿಮ್ಗೆ ಯಾವಾಗ್ಲೂನು ಈಗ ಶೂಟಿಂಗ್ ಸೆಟ್ಗಳಲ್ಲಿ ಇರ್ತೀರಾ, ನಿಮ್ ಜೊತೆ ಸಹಕಲಾವಿದ್ರು ಇರ್ತಾರೆ, ಅಲ್ಲಿ ಅವ್ರಿಗೆಲ್ಲ ಬೇರೆ ಬೇರೆ ಏನೇನೋ ವೆರೈಟಿ ಆಫ್ ಫುಡ್ ಬಂದಿರುತ್ತೆ ಥಾಲಿ. ನಾನ್ ವೆಜ್ ನೋಡಿದಾಗ ನಾನು ತಿಂತಾ ಇದ್ದಿದ್ದು ಎಷ್ಟು ಚೆನ್ನಾಗಿತ್ತು ಅಂತ ಯಾವಾಗ ಅನ್ಸಿಲ್ಲ? ಅನ್ಸಿಲ್ಲ? ಯಾವತ್ತೂ ಅನ್ಸಿಲ್ಲ, ಇವತ್ತರೆಗೂ ಅನ್ಸಿಲ್ಲ ನನಗೆ. ಅಲ್ಲ, ಬ್ರಾಹ್ಮಣರು ಲಿಂಗಾಯತರು ನಾನ್ ವೆಜ್ ತಿನ್ಬಾರ್ದು ಅಂತ ಏನಾದ್ರು ಇದೆಯಾ? ನಮ್ಮ ಅಪ್ಪ ಎಲ್ಲ ತಿಂತಾ ಇದ್ರು ಮುಂಚೆ. ದೇವರ್ ಇನ್ ಜಾಂಬಿಯಾ ಬಿಫೋರ್ ಐ ವಾಸ್ ಬೋರ್ನ್. ದೇವರ್ ಇನ್ ಜಾಂಬಿಯಾ. ಅಪ್ಪ ಅಮ್ಮ ಎಲ್ಲ. ಅಪ್ಪ ತಿಂತಾ ಇದ್ರು. ಬಟ್ ಅದೇನೋ ನನಗೆ ಬಿಕಾಸ್ ಐಮ್ ಅನ್ ಆನಿಮಲ್ ಲವರ್ ಪ್ರಾಬ್ಲಿ ನಂಗೆ ಅದು ಇಲ್ಲ, ನೋಡ್ಬಿಟ್ಟೆ ನಾನು ಒಂದ್ ಟೈಮಲ್ಲಿ ಅದು ಕಟ್ ಮಾಡೋದು, ತುಂಬಾ ಚಿಕ್ಕವಳಿದ್ದಾಗ ಕಟ್ ಮಾಡೋದೆಲ್ಲ ನೋಡ್ಬಿಟ್ಟೆ. ನಾನು ಏನ್ ಕೇಳ್ದೆ ಅಂದ್ರೆ, ಡಾಲಿ ಧನಂಜಯ ಅವರು ರೀಸೆಂಟ್ ಆಗಿ ಒಂದು ಬಿರಿಯಾನಿ ತಿನ್ನೋದು ವಿಡಿಯೋ ವೈರಲ್ ಆಗ್ತದೆ. ಅದೇನೋ ನೋಡ್ದೆ. ಇವರು ಲಿಂಗಾಯತ್ ಆಗಿದ್ಕೊಂಡು ಯಾಕೆ ನಾನ್ ವೆಜ್ ತಿಂತಾ ಇದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ನನ್ನನ್ನ ಕೇಳಿದ್ರೆ ಇಟ್ಸ್ ಜಸ್ಟ್ ಅಬೌಟ್ ಅನ್ನ ಅಂಡ್ ಹಸಿವು ಅಷ್ಟೇ. ಇಟ್ ಇಸ್ ಅಬೌಟ್ ಯೋರ್ ಟೇಸ್ಟ್. ನೀವು ನಾನ್ ವೆಜ್ ಇಷ್ಟನಾ ತಿನ್ನು, ಅದರೆಲ್ಲ ಮತ್ತೆ ಕಾಸ್ಟ್. ಒಂದು ಅನ್ನ ಹಸಿವು, ಎರಡನೇದು ನನ್ನ ಟೇಸ್ಟ್, ನನ್ನ ಇಷ್ಟ, ನನ್ನ ನಾಲ್ಗೆ ನನ್ನ ಟೇಸ್ಟ್. ಎಕ್ಸಾಕ್ಟ್ಲಿ. ಆತರ ಇಲ್ಲ, ನನ್ ಕಾಸ್ಟ್ಗೆ ಅಂತ ಇದ್ ಮಾಡ್ತಿಲ್ಲ. ನನಗೆ ಅದೇನೋ ನಂಗೆ ಮುಂಚೆ ಅದ್ ಮೋಸ್ಟ್ಲಿ ಅದ್ ನೋಡ್ಬಿಟ್ಟೆ, ಅದಕ್ಕೆ ಅದೊಂಥರ ಬೇಡ ಅಂತ ಅನ್ಸ್ಬಿಡ್ತು. ಅಂಡ್ ನಂಗೆ ತುಂಬಾ ಇಷ್ಟ ಆನಿಮಲ್ಸ್. ಸೊ ಭಾವನಾ ಅವರ ಮನೆಯಲ್ಲಿ ತುಂಬಾ ಪೆಟ್ಸ್ ಇದಾವೆ ಅನ್ಸುತ್ತೆ. ನಿಮ್ಮ ಫೇವರೇಟ್ ಪೆಟ್ಟು ಯಾವ್ದು? ಅಂದ್ರೆ ಬೆಕ್ಕ, ಶ್ವಾನನ ಅಂತ? ನಾಯಿ. ಓಕೆ. ಡಾಗ್ ಅಂದ್ರೆ ನಾನು ಚಿಕ್ಕವಳಿಂದಾನು ನಮ್ಮ ಮನೇಲಿ ಯಾವಾಗ್ಲೂ ಪೆಟ್ಸ್ ಇರೋದು. ಅಂದ್ರೆ ಯಾವ ಬ್ರೀಡ್ ಇದೆ ನಿಮ್ಮಲ್ಲಿ? ಇಸ್ ಇನ್ ಇಂಡಿ, ಅಂದ್ರೆ ಲ್ಯಾಬ್ರಡಾರ್ ಮತ್ತೆ ಇಂಡಿಯನ್ ಮಿಕ್ಸ್ ಅದು. ಆಕ್ಚುಲಿ ನಿಮ್ ಕ್ಯಾಮರಾಮನ್ ತುಂಬಾ ವರ್ಷಗಳ ಹಿಂದೆ ನಮ್ಮ ಮನೆಗೆ ಬಂದಾಗ ಇವಾಗ ಫೋಟೋ ತೋರಿಸ್ತಾ ಇದ್ರು ಅವರು. ಅವಾಗ ಜರ್ಮನ್ ಶೆಪರ್ಡ್ ನಾಯಿ ಇತ್ತು, ಫೋಟೋ ತೋರಿಸ್ತಾ ಇದ್ರು. ಸೊ ಇವಾಗ ಒಂದು ಇಂಡಿ ಬ್ರೀಡ್ ಇದೆ. ಅವ್ರ ಹೆಸರು ರಾಕಿ ಬೇರೆ. ಅಪ್ಪ ಇಟ್ಟಿದ ಹೆಸರು ರಾಕಿ ಅಂತ. ಸೊ ಸದ್ಯಕ್ಕೆ ಅವನೊಬ್ಬ ನನ್ ಮಗ. ತುಂಬಾ ಬೇಸರದಲ್ಲಿದ್ದಾಗ ಭಾವನಾ ಅವ್ರು ಏನ್ ಮಾಡ್ತಾರೆ ಅಂತ? ತುಂಬಾ ಬೇಜಾರಲ್ಲಿದ್ದಾಗ ಅದನ್ನ ಬೇಜಾರು ಕಳಿಯೋದಕ್ಕೆ ಏನ್ ಮಾಡ್ತಾರೆ ಅಂತ? ಇದರ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ನಾನು ಹೇಳ್ಕೊಳೋಳಲ್ಲ, ನನ್ಗೆ ಏನಿದ್ರು ನಾನೇ ಸಾರ್ಟ್ ಔಟ್ ಮಾಡ್ಬೇಕು. ವಾಟ್ ಎವರ್ ಇಟ್ ಇಸ್, ಐ ಕಾಂಟ್ ಎಕ್ಸ್ಪ್ರೆಸ್. ಅಂತ ಖುಷಿಯಾಗಿರ್ತೀನಿ ಎಲ್ಲರ ಜೊತೆ. ಬಟ್ ನನಗೆ ಬೇಜಾರಾದಾಗ ನಾನು ಜಾಸ್ತಿ ಯಾರ ಹತ್ರನೂ ಏನು ಶೇರ್ ಮಾಡ್ಕೊಳಲ್ಲ. ಅಂಡ್ ನಂಗೆ ಅಳುನೂ ಬೇಗ ಬರಲ್ಲ, ಅದೊಂದು ಪ್ರಾಬ್ಲಮ್. ಆಕ್ಚುಲಿ ಇಟ್ಸ್ ಮೈ ವೀಕ್ನೆಸ್. ಆಕ್ಚುಲಿ ಹತ್ಬಿಟ್ರೆ, ಹೇಳ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ, ಎಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ, ಏನೋ ಆಗುತ್ತೆ. ನಾನು ಬೇಗ ಅಳೋದು ಇಲ್ಲ. ನಾನು ಯಾರು ಏನಾದ್ರು ನೋವಾಗಿದ್ರೆ ಅವ್ರಿಗೆ ಹೇಳ್ಕೊಡೋದು ಇಲ್ಲ. ಇಲ್ಲ ನನಗೇನೋ ಇವಾಗೇನೋ ತುಂಬ ಕಾತ್ರದಿಂದ ಏನಕ್ಕೋ ಕಾಯ್ತಾ ಇರ್ತೀನಿ, ಅದಾಗಲಿಲ್ಲ. ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ಆಪರ್ಚುನಿಟಿ, ಎನಿಥಿಂಗ್ ಇಟ್ ಮೇ ಬಿ. ಸೊ ಅದನ್ನು ಹೇಳ್ಕೊಳಲ್ಲ. ಸೊ ಇಲ್ಲಿ ಮಲೇಶ್ವರಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಫಾರ್ ಆಸ್ ಟುಗೆದರ್ ಅಲ್ಲಿ ಸಿಟ್ ಅಂಡರ್ ದ ಟ್ರೀ. ಮರದ ಕೆಳಗೆ ಕುತ್ಕೊಂತೀನಿ. ಏನೋ ಒಂದು ಪೀಸ್ ಸಿಗುತ್ತೆ, ಪಾಸಿಟಿವ್ ವೈಬ್ ಸಿಗುತ್ತೆ. ಇಲ್ಲ ನಮ್ಮ ನಾಯಿನ ಹಗ್ ಮಾಡ್ಕೊಂಡು ಮಲ್ಕೊಂತೀನಿ. ಭಾವನಾ ಅವರು ತುಂಬಾ ಆರಾಧಿಸುವಂತ ದೈವ ಯಾವುದು? ನಂಗೆ ಅಮ್ಮನವರು, ಶಕ್ತಿ ದೇವತೆಗಳು ತುಂಬಾ ನಂಬ್ತೀನಿ. ಎಲ್ಲೆಲ್ಲಿ ವಿಸಿಟ್ ಮಾಡಿದ್ರೆ ಶಕ್ತಿ ದೇವತೆಗಳು? ಶಕ್ತಿ ಇದಕ್ಕೆ ಹೋಗಿಲ್ಲ ನಾನು, ಬಟ್ ನಾನು ಎವ್ರಿ ಫ್ರೈಡೇ ಐ ಗೋ ಟು ಇಲ್ಲಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತೀನಿ, ಬಂಡೆ ಮಾಕಳಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ, ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀನಿ. ಇಲ್ಲೇ ಮನೆ ಪಕ್ಕದಲ್ಲಿ ಸರ್ಕಲ್ ಮಾರಮ್ಮ ದೇವಸ್ಥಾನ. ಆತರ ಶಕ್ತಿ ಇದಕ್ಕೆಲ್ಲ ಹೋಗಿಲ್ಲ ಇನ್ನ, ಹೋಗ್ಬೇಕು. ಅವರೆಲ್ಲರೂ ಕೂಡ ಶಕ್ತಿ ದೇವತೆಗಳೇ, ಪವರ್ಫುಲ್ ದೇವತೆಗಳು. ಹೌದು. ತುಂಬಾ 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 ನಾನು ನಂಬ್ತೀನಿ. ಐ ಫೀಲ್ ಶಿ ಇಸ್ ಆಲ್ವೇಸ್ ಬೀನ್ ದೇರ್. ಏನೋ ಒಂದು ಪ್ರೊಟೆಕ್ಷನ್, ಒಂದು ಗೈಡೆನ್ಸ್ ಆಗಿ ಆ ಶಕ್ತಿ ಕೊಟ್ಟಿದ್ದಾಳೆ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅಂದ್ರೆ ನನಗೆ ಸ್ಪಿರಿಚುಲಿ ಐ ಆಮ್ ವೆರಿ ಕನೆಕ್ಟೆಡ್ ಟು ಹರ್. ಸೂಪರ್. ಭಾವನಾ ಅವರಿಗೆ ವೆಸ್ಟರ್ನ್ ಔಟ್ಫಿಟ್ಸ್ ತುಂಬಾ ಕಂಫರ್ಟಬಲ್ ಅನ್ಸುತ್ತಾ? ಕ್ಲಾಸಿಕಲ್ ಸಾರಿ, ಐ ಲವ್ ಸಾರೀಸ್, ಟ್ರೆಡಿಷನಲ್. ವೆಸ್ಟರ್ನ್ ಅಂದ್ರೆ ಡೆನಿಮ್, ಶಾರ್ಟ್ಸ್ ಆ ಥರದ್ದೆಲ್ಲ ಕಂಫರ್ಟಬಲ್. ಬಟ್ ನಂಗೆ ತುಂಬಾ ಇಷ್ಟ ಅಂದ್ರೆ ಸೀರೆ. ನನ್ಗೆ ತುಂಬಾ ಖುಷಿ ಆಗುತ್ತೆ, ನೀವು ತುಂಬಾ ಟಿಪಿಕಲ್ ಸ್ಯಾರೀಸ್ ಹಾಕೊಂಡು ಟಿಪಿಕಲ್ ಟ್ರೆಡಿಷನಲ್ ನಮ್ಮ ಕನ್ನಡದ ಹುಡುಗಿರ್ ತರ ಕಾಣಿಸೋದು. ರಚಿತಾ ರಾಮ್ ಅವರು, ಅಗೈನ್ ನಮ್ಮ ಫ್ರೆಂಡ್ ಆದಂತಹ ಸೋನು ಗೌಡ ಅವರು, ಅವ್ರಿಗೂ ಒಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಇದೆ ಅವರದ್ದು. ಹಂಗಾಗಿ ನೀವು ಮೂವರು ನನ್ಗೆ ಯಾವಾಗ್ಲೂ ಕಣ್ಮುಂದೆ ಬರ್ತಾ ಇರ್ತೀರ ಕಾಸ್ಟ್ಯೂಮ್ ಅಂತಂದಾಗ. ಇಲ್ಲ, ನಾನು ವೆಸ್ಟರ್ನ್ ಔಟ್ಫಿಟ್ ಹಾಕೊಂತೀನಿ, ಇಲ್ಲ ಅಂತಲ್ಲ. ತುಂಬಾ ಇಷ್ಟ ಅಂದ್ರೆ ಸೀರೆ. ಬಿಕಾಸ್ ಎಷ್ಟೊಂದ್ ಕಡೆ ನೀವು ಕ್ಲಬ್ ಅಲ್ಲಿ ಇಲ್ಲಿ ಹೋದಾಗ ನೀವು ಸೀರೆ ಅಂತೂ ಹಾಕೊಂಡು ಹೋಗಕ್ಕಾಗಲ್ಲ. ಯು ಹ್ಯಾವ್ ಟು ವೇರ್ ವೆಸ್ಟರ್ನ್ ಔಟ್ಫಿಟ್. ತುಂಬಾ ಇಷ್ಟ ಅಂದ್ರೆ ಐ ಆಮ್ ಅ ಪ್ರಾಪರ್ ಸೌತ್ ಇಂಡಿಯನ್, ಶಿವಮೊಗ್ಗದ ಹುಡುಗಿ ನಾನು. ಓಕೆ. ಭಾವನಾ ಅವರು ಸಿನಿಮಾಗಳನ್ನ ಮೊಬೈಲ್ ಅಲ್ಲಿ ಜಾಸ್ತಿ ನೋಡ್ತಾರ, ಮನೆಯಲ್ಲಿ OTT ಟಿವಿಯಲ್ಲಿ ಜಾಸ್ತಿ ನೋಡ್ತಾರ,
ಅಥವಾ ಥಿಯೇಟರ್ ಜಾಸ್ತಿ ನೋಡ್ತಾರ ಅಂತ? ಟಿವಿನಲ್ಲೂ OTT ನಲ್ಲೂ ನೋಡ್ತೀನಿ, ಓಕೆ, ಬಟ್ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ನಾನು ಥಿಯೇಟರ್ಗೂ ಹೋಗಿ ನೋಡ್ತೀನಿ. ಥಿಯೇಟ್ರಿಕಲ್ ಇಫ್ ಐ ಫೀಲ್ ಲೈಕ್ ವಾಚಿಂಗ್ ಇದನ್ನ ನಾನು ಥಿಯೇಟ್ರಲ್ಲೇ ನೋಡ್ಬೇಕು ಅಂತ ಅನ್ಸಿದ್ರೆ ನೋಡ್ತೀನಿ. ಒಂದೊಂದ್ಸತಿ ಎಷ್ಟೊಂದ್ಸತಿ ಆಗಿದೆ ಥಿಯೇಟರ್ ಮಿಸ್ ಆಯ್ತು ಇದು ಅಂತಾನು ಅನ್ಸುತ್ತೆ ಟಿವಿನಲ್ಲಿ ನೋಡಾದ್ಮೇಲೆ OTT ನಲ್ಲಿ. ಓಕೆ, ಸೊ ಆ ಇದನ್ನು ಇದೆ ಸಿಚುವೇಶನ್ಸ್. ಓಕೆ. ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತಕ್ಕಂಥ ಒಂದು ಸೇಯಿಂಗ್ ಇದೆ. ಎಲ್ಲೋ ಹೊರಗಡೆ ಇರ್ತಕ್ಕಂಥ ಸೂಪರ್ ಸ್ಟಾರ್ಗಳು ನಮ್ಮ ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಥಿಯೇಟರ್ ಕಟ್ಟಿ ಅಲ್ಲಿ ಒಂದು ಮಲ್ಟಿ ಸ್ಕ್ರೀನ್ ಒಂದು ಮಾಲ್ ಕಟ್ಟೋದಿದೆಯಲ್ಲ, ಇಟ್ಸ್ ರಿಯಲಿ ಅಪ್ರಿಷಿಯಬಲ್. ಅದನ್ನ ಕಪಾಲಿ ಥಿಯೇಟರ್ ಜಾಗದಲ್ಲಿ ಮಹೇಶ್ ಬಾಬು ಅವ್ರು ಮಾಡಿದ್ರು. 9 ಸ್ಕ್ರೀನ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡದ ಸೂಪರ್ ಸ್ಟಾರ್ಗಳೇ ಯಾಕೆ ಆ ತರದೊಂದು ಇನಿಷಿಯೇಟಿವ್ ತಗೊಂಡು ಕಟ್ಟಕ್ಕೆ ಮುಂದಾಗಿಲ್ಲ ಅಂತಕ್ಕಂಥದ್ದು? ಮಾಡಬೇಕು ಆಕ್ಚುಲಿ, ಯಾಕೆ ಮಾಡಿಲ್ಲ ಅಂತ ನನಗೂ ಗೊತ್ತಿಲ್ಲ. ಇವಾಗ ನೀವು ಕ್ವಶನ್ ಮಾಡಿದಾಗ ಆಕ್ಚುಲಿ ದೇ ಶುಡ್ ಡೂ ಇಟ್. ಸಿನಿಮಾ ಬೆಳೆಸೋದು ಒನ್ ಆಫ್ ಆರ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಸೂಪರ್ ಸ್ಟಾರ್ಸು ಅವ್ರಿಗೆ ಆ ಶಕ್ತಿ ಇದೆ, ಇನ್ಫ್ಲುಯೆನ್ಸ್ ಇದೆ, ಕಾಂಟ್ಯಾಕ್ಟ್ಸ್ ಇದೆ, ದೇ ಶುಡ್ ಡೂ ಇಟ್. ನಾವು ಪ್ರಾಬ್ಲಿ ಮಹೇಶ್ ಬಾಬು ಅವ್ರು ಮಾಡಾದ್ಮೇಲೆ ಅವ್ರ ಥಾಟು ಬಂದಿರ್ಬೋದು, ಯಾರೋ ಸ್ಟಾರ್ಟ್ ಮಾಡಿರ್ಬೋದು, ಯಾರಿಗೆ ಗೊತ್ತು. ಅದು ಹೊಳ್ದಿರಲ್ವೋ ಏನೋ, ಆ ಇನಿಷಿಯೇಷನ್ ಮಾಡಬೇಕು ಅಂತ ಹೊಳ್ದಿರಲ್ವೋ ಏನೋ, ಅದೇ ಟೂ ಬಿಸಿ ವಿತ್ ಅದರ್ ಥಿಂಗ್ಸ್. ಹೋಪ್ಫುಲಿ ದಿಲ್ ಡೂ ಇಟ್. ಇನ್ನು ಚೆನ್ನಾಗಿ ಆಗಬೇಕು. ಯಾಕಂದ್ರೆ ಇವಾಗ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ತುಂಬಾ ಕಮ್ಮಿ ಆಗ್ತಾ ಇದಾವೆ. ತುಂಬಾ ಜನ ವರ್ಕೌಟ್ ಆಗ್ತಿಲ್ಲ ಅಂತ ಹೊಡೆದಾಗ್ತಿದ್ದಾರೆ. ಬೇಜಾರಾಗುತ್ತೆ. ಸೊ ಅಟ್ ದ ಸೇಮ್ ಟೈಮು ಜನನು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮಾಲ್ಗೆ ಹೋದ್ರೆ ಒಳ್ಳೆ ಪ್ರೊಜೆಕ್ಟರ್ ಇರುತ್ತೆ, ಒಳ್ಳೆ ಸೌಂಡ್ ಸಿಸ್ಟಮ್ ಇರುತ್ತೆ, ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಳ್ಳೆ ಕುಷನ್ ಸೀಟ್ಸ್ ಇರುತ್ತೆ, ಈ ತರದೆಲ್ಲ ನೋಡ್ತಾರೆ. ಸೊ ಅದೇ ರೇಟ್ಗೆ ಇವರು ಈ ತರದ ಒಂದು ಥಿಯೇಟರ್ ಕೊಟ್ಟಾಗ ಆ ಎಕ್ಸ್ಪೀರಿಯನ್ಸು ಚೆನ್ನಾಗುತ್ತೆ, ಸಿನಿಮಾಗಳು ನೋಡುವವ್ರ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಬಟ್ ಅಗೇನ್ ಲಕ್ಷ್ಮಿ, ಟೂ ಮೆನಿ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ಬೇಕಲ್ಲ. ಬಿಸ್ನೆಸ್ ವೈಸ್ ಹೆಂಗ್ ವರ್ಕೌಟ್ ಆಗತ್ತೆ, ಏನು ಎತ್ತ ಅಷ್ಟು ದುಡ್ಡು ಇನ್ವಾಲ್ವ್ ಆದಾಗ ಯು ಹ್ಯಾವ್ ಟು ಟೇಕ್ ಟಿಕೆಟ್ ಪ್ರೈಸಸ್ ಕಮ್ಮಿ ಮಾಡಿದ್ರು ಗವರ್ಮೆಂಟ್ ಇಂದ. ಅಗೈನ್ ಕೋರ್ಟ್ ಹೋಗಿ ಅದನ್ನ ಇಲ್ಲ ಅಂತ ಜಾಸ್ತಿ ಮಾಡಿದ್ರು. ಒಂದ್ ಫ್ಯಾಮಿಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ಹೋಗಿ ನೋಡ್ಬೇಕು ಅಂದ್ರೆ ₹1,000 ಖರ್ಚಾಗತ್ತೆ. ಅದೆಲ್ಲ ಇವಾಗ ಹೇಳ್ದಂಗೆ ನೀವು ಸ್ಟಾರ್ಸ್ ಎಲ್ಲ ಮಾಡ್ಬೇಕು ಅಂತ ಅವರು ಅಷ್ಟೊಂದು ಪರ್ಮಿಟೇಷನ್ ಕಾಂಬಿನೇಷನ್ ಯೋಚನೆ ಮಾಡ್ಬೇಕಲ್ಲ. ಇಟ್ಸ್ ಆಲ್ಸೋ ದೇರ್ ಹಾರ್ಡ್ ಅರ್ನ್ ಮನಿ. ಸಿನಿಮಾ ಬೆಳಿಬೇಕು ಅದು ಎಲ್ಲ ಇರುತ್ತೆ ಅವ್ರಿಗೆ, ಬಟ್ ಅವ್ರ ದುಡ್ಡು ಆ ರಿಸ್ಕ್ ಇರುತ್ತೆ. ಸೊ ಆ ರಿಸ್ಕ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ಎಲ್ಲಿ ಜನರಿಗೂ ಈಸಿ ಆಗುತ್ತೆ, ಅವರು ಸೇಫ್ ಆಗಿರ್ತಾರೆ, ಇಲ್ಲ ಅವರು ಒಂದು ಬಿಸ್ನೆಸ್ ಮಾಡ್ಕೊಬೋದು. ಸೊ ಇದೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಯೋಚನೆ ಮಾಡಬೇಕು. ಇಟ್ಸ್ ವೆರಿ ಟ್ರಿಕಿ ಇದು, ಬಟ್ ಆಗತ್ತೆ, ಇಲ್ಲ ಅಂತ ಅಲ್ಲ. ಒಂದು ಪ್ರಾಪರ್ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ 100% ಮಾಡ್ಬೋದು. ಸೂಪರ್. ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಅಂತ, ಅಂದ್ರೆ ಸಿನಿಮಾಗಳು ಲೈನ್ ಅಪ್ ಅಲ್ಲಿ ಯಾವ್ಯಾವ ಇದಾವೆ ಅಂತ ನಿಮ್ಮ ಇದ್ರಲ್ಲಿ? ಇವಾಗ ಒಂದು ತೆಲುಗು ಫಿಲ್ಮ್, ಫಸ್ಟ್ ಫಿಲ್ಮ್ ತೆಲುಗು ಆಫ್ಟರ್ ಸೋ ಮೆನಿ ಇಯರ್ಸ್. ಹೋಪ್ಫುಲಿ ಇಟ್ ವಿಲ್ ಸ್ಟಾರ್ಟ್. ನಂಗೆ ಲ್ಯಾಂಡ್ ಲಾರ್ಡ್ಗೆ ಬಿಟ್ಟಿಲ್ಲ ಜಡೇಶ್ ಸರ್. ಕಾಯ್ತಾ ಇದ್ದೆ ನಾನು ಯಾವಾಗ ಹೇಳ್ತೀನಿ ಅಂತ. ಯಾವಾಗ್ಲೂ ಆಗಿದ್ ಶೂಟಿಂಗ್ ಇದು. ಸೊ ಅದೊಂದು ಒಂದ್ ಸ್ವಲ್ಪ ಆಗ್ಬಿಡ್ಲಿ ಅದು. ಸೊ ಲೆಟ್ ದೆಮ್ ಓನ್ಲಿ ಅನೌನ್ಸ್ ಅಂತ ನಾನು ಮೀಟಿಂಗ್. ಅಂಡ್ ಸದ್ಯಕ್ಕೆ ಆ ಮನೆ ಕಟ್ಟಿಸಿದ್ದಾಯ್ತು, ಸ್ವಲ್ಪ ಸುಧಾರಿಸ್ಕೊಂತ ಇದ್ದೀನಿ. ಈಗ ನಾನು ಫ್ಯೂಚರ್ ಅಲ್ಲಿ ಮಾಡಿದ್ರೆ ಈ ತರದೊಂದು ರೋಲ್ ಮಾಡ್ಬೇಕು ಅಂತ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ನೋ ಬೌಂಡ್ರೀಸ್ ಏನಿಲ್ಲ? ಡ್ರೀಮ್ ಪ್ರಾಜೆಕ್ಟ್ ಅಫ್ ಕೋರ್ಸ್ ಇದೆ. ನಂಗೆ ಮೈಥಾಲಜಿಕಲಿ ತುಂಬಾ ಇಂಟ್ರೆಸ್ಟ್. ಜಾನರ್ ಟ್ರೈ ಮಾಡ್ಬೇಕು, ವೆರೈಟಿ ಆಫ್ ಆತರ ಮೈಥಾಲಜಿಕಲಿ ಒಂದ್ ಮಾಡ್ಬೇಕು. ಒಂದು ಐ ಥಿಂಕ್ ಸಿಂಪಲ್ ಆಗಿ ಸ್ವೀಟ್ ಗರ್ಲ್ ಪಾತ್ರ ತುಂಬಾ ಮಾಡ್ಬಿಟ್ಟಿದೀನಿ. ಸೊ ಇಟ್ ವೋಂಟ್ ಬಿ ವೆರಿ ಚಾಲೆಂಜಿಂಗ್ ಅನ್ಸುತ್ತೆ ನನಗೆ. ಒಂದು ಬಟ್ ಮೈಥಾಲಜಿ ಹಿಸ್ಟಾರಿಕಲ್ ಫಿಲ್ಮ್ ಮಾಡ್ಬೇಕು ಅಂತ ಭಾರಿ ಆಸೆ ಇದೆ. ಒಂದು ಡಾನ್ಸರ್ ಪ್ರಾಪರ್ ಒಂದು ಬಯೋಗ್ರಫಿ ತರನು ಮಾಡ್ಬೇಕು ಅಂತ ಆಸೆ ಇದೆ. ನಂಗೆ ಸುಧಾ ಮೂರ್ತಿ ಅವ್ರ ಬಯೋಪಿಕ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಇಫ್ somebody is doing a movie about her. Nice to hear. So yeah, ಈ ತರ ಪವರ್ಫುಲ್ ರೋಲ್ಸ್ ಮಾಡ್ಬೇಕು ಅಂತ ಆಸೆ. ಬಟ್ ಹಂಗಂತ ನಾನು ಕಮರ್ಷಿಯಲ್ ಫಿಲ್ಮ್ಸ್ ಎಂಜಾಯ್ ಮಾಡ್ತೀನಿ. ಐ ವುಡ್ ಲವ್ ಟು ಡಾನ್ಸ್, ಮ್ಯೂಸಿಕ್ ಎಲ್ಲ ಇಲ್ಲ ಅಂದ್ರೆ ಹೆಂಗೆ, ಮಜಾನೇ ಬೇರೆ. ಸೂಪರ್ ಸೂಪರ್. ಥ್ಯಾಂಕ್ ಯು ಭವನ್ ಅವರೇ. ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ವಿ ನಾವು. ಎಷ್ಟು ಮಾತಾಡಿದ್ವಿ. ಇಟ್ಸ್ ಬೀನ್ ನೈಸ್ ಟಾಕಿಂಗ್ ವಿತ್ ಯು. ಸೇಮ್ ಇಯರ್. ಥ್ಯಾಂಕ್ ಯು ಇಂಟರ್ವ್ಯೂ ಮಾಡಿದ್ದಕ್ಕೆ. ಅಂಡ್ ಯು ಹ್ಯಾವ್ ಬೀನ್ ಸಚ್ ಅ ಗುಡ್ ಫ್ರೆಂಡ್. ನೇರವಾಗಿ ಏನಿದ್ರು ಅದನ್ನ ಹೇಳ್ತೀರಾ, ಅದು ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಭವನ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮು ನಿಮ್ಮನ್ನ ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾಗಳಲ್ಲಿ ನಿಮ್ಮ ಪಾತ್ರಗಳು ನೋಡಿ ತುಂಬಾ ಖುಷಿ ಪಟ್ಟವನು ನಾನು. ಯಾಕಂತಂದ್ರೆ ರಾಮನಹಳ್ಳಿ ಜಗನ್ನಾಥ್ ಅವ್ರು ನನ್ಗೆ ಒಳ್ಳೆ ಫ್ರೆಂಡ್. ಅವರು ಈ ಹಿಂದೆ ಒಂದಿಸಿ ಬರೀರಿ ಸಿನಿಮಾ ಮಾಡಿದ್ರು. ಆ ಸಿನಿಮಾದಲ್ಲಿ ಎಸ್ಪೆಷಲಿ ನಿಮ್ಮ ಸಾಂಗ್ ನಾನು ತುಂಬಾ ಸರಿ ಲೂಪಲ್ಲಿ ಕೇಳಿದೀನಿ. ಆ ಸಾಂಗ್ ನಂಗೆ ತುಂಬಾ ಇಷ್ಟ. ಅದು ಸಾಹಿತ್ಯ ತುಂಬಾ ಇಷ್ಟ, ಆ ಟ್ಯೂನು ಹಂಗೆ ಇದೆ. ಸೊ ಆ ಪಾತ್ರನೂ ನಾನು ತುಂಬಾ ಕಾಡಿತ್ತು. ಅದಾದ ನಂತರ ಈಗ ಲ್ಯಾಂಡರ್ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಪಾತ್ರ ಮಾಡಿದಿರ. ಸೊ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ದೊಡ್ಡ ಮಟ್ಟಕ್ಕೆ ಆಗ್ಲಿ, ಎಲ್ಲ ಸಕ್ಸಸ್ ಆಗ್ಲಿ, ಮನೆ ಕಟ್ಟಿದಿರಾ,
ಆದಷ್ಟು ಬೇಗ ಒಂದು ದೊಡ್ಡ ಬ್ರೇಕ್ ಥ್ರೂ ಸಿಗ್ಲಿ, ಜೊತೆಗೆ ಗ್ರೀನ್ ಸಿಗ್ನಲ್ ಕೊಡ್ತೀನಿ ಅಂದಿದ್ದೀರಾ. ಐ ಹೋಪ್ ಗ್ರೀನ್ ಸಾರಿ ಹಾಕೊಂಡು ಗ್ರೀನ್ ಸಿಗ್ನಲ್ ಕೊಡಿ. ಡನ್. ನೀವು ಹೇಳಾದ್ಮೇಲೆ ಮುಗೀತು. Okay. ಸಿಗೋಣ ವೆರಿ ಸೂನ್ Yes. ಮತ್ತೊಂದು ಸಂದರ್ಶನದಲ್ಲಿ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಅಂಡ್ ಪೇಷನ್ಸ್. ಥ್ಯಾಂಕ್ ಯು ಯು. ಲಕ್ಷ್ಮಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಭಾವನಾ ರಾವ್ ಅವರ ಮನದಾಳದ ಮಾತುಗಳನ್ನ. ಸಾಕಷ್ಟು ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಂಡ್ವಿ. ಸಿನಿಮೇತರವಾಗಿ ಅವರ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಆಗಿತ್ತು, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಮಾತಾಡಿದ್ವಿ. ಅಫ್ಕೋರ್ಸ್ ಲ್ಯಾಂಡ್ ಲಾರ್ಡ್ ಸಿನಿಮಾನ ಇನ್ನೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾನ ನೋಡಿ. ಯಾಕಂದ್ರೆ ಆ ಸಿನಿಮಾದಲ್ಲಿ ಸಾಕಷ್ಟು ವಿಚಾರಗಳಿದಾವೆ. ಸಿನಿಮಾ ಅಂತಂದ್ರೆ ಬರೀ ಮನರಂಜನೆ ಅಲ್ಲ, ಮನೋವಿಕಾಸದ ಬೀಜವನ್ನು ಬಿತ್ತುವಂತಹ ಒಂದು ಮಾಧ್ಯಮ ಅನ್ನೋದನ್ನ ಈ ಸಿನಿಮಾ ಮೂಲಕ ನಿರ್ದೇಶಕರು ಮತ್ತೆ ಕಲಾವಿದರು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ನೀವು ಥಿಯೇಟರ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.